ಏನೀಗ ಕಿರಣ್ ಅವ್ರು ಹೇಳ್ತಾ ಇದಾರೆ, ನಮಗೆ ಫೋನ್ ಪೇ ಮತ್ತು ನಿಮ್ದು ಏನ್ ಯು ಪಿ ಐ ಮುಖಾಂತರ ಏನ್ ಬಂದಿದೆ ಆ ದುಡ್ಡು ನಮ್ಗೆ ಬರ್ತಾ ಇದೆ. ನಮ್ ಕ್ಯಾಶ್ ಏನ್ ಬಂತು ಲಾಸ್ಟ್ ಅದು ಕ್ಯಾಶ್ ಕಟ್ಟಿದ್ದಾರೆ, ಸುಮಾರು ಕೋಟಿ ಕಟ್ಟಿದ್ದಾರೆ. ಯಾಕಂದ್ರೆ ಎಲ್ಲಾ ನೋಡಿದ್ದಾರೆ, ನಾನು ನೋಡಿದ್ದೀನಿ, ಸುಮಾರು ಜನ ನೋಡಿದ್ದಾರೆ. ಗೋಣಿಚೀಲ ತುಂಬಿಕೊಂಡಿದ್ದಾರೆ, ಬಾಸ್ಗೆ ತುಂಬಿದ್ದಾರೆ. ನಾನು ನೋಡಿದ್ರಿ, ಕಣ್ಣಾರ ನೋಡಿದ್ದಾರೆ. ಅದು ಸಿ ಕ್ಯಾಮರಾ ಇದೆ, ಎಲ್ಲಾ ಸಿ ಕ್ಯಾಮರಾ ರೆಕಾರ್ಡ್ ಇದೆ. ಆ ಡಾಟಾ ತಗೊಂಡ್ರೆಲ್ಲ ಗೊತ್ತಾಗುತ್ತೆ. ಕೋಟಿಗಳು ಕಲೆಕ್ಷನ್ ಮಾಡಿದ್ದಾರೆ. ಅದು ಕಲೆಕ್ಷನ್ ಏನಾಗಿದೆ ಗೊತ್ತಾ, ದಿಬ್ಬುರಳಿಗೆ ಹೋಗಿದೆ, ಚಿಕ್ಕಜಾಲಾಗ ಹೋಗಿಲ್ಲ. ಅಲ್ಲಿ ನಮ್ ರೆಕಾರ್ಡ್ ಇದೆ, ವಿತ್ ರೆಕಾರ್ಡ್ ಕೊಡ್ತೀನಿ ನಾನು, ಯಾಕಂದ್ರೆ ನಾವು ರೆಕಾರ್ಡ್ ಮಾಡ್ಕೊಂಡಿದೀವಿ. ಅಲ್ಲಿ ಏನಾದ್ರೆ ಕೆಲಸ ಮಾಡ್ತಾ ಇದಾರೆ ಅವ್ರು ಹೇಳ್ತಾರೆ ದಿಬ್ಬುರಳಿಗೆ ಹೋಯ್ತು, ದೆಬ್ಬನಹಳ್ಳಿಗೆ ಹೋಯ್ತು ಅಂತ ಅವ್ರು ಹೇಳ್ತಾ ಇದಾರೆ. ದೆಬ್ಬನಹಳ್ಳಿ ಬೂದಿಕೋಟೆ ದೆಬ್ಬನಹಳ್ಳಿಗೆ ಹೋಗ್ತಾ ಹೇಳ್ತಿದ್ರೆ, ಅವ್ರು ಹೇಳೋದೇನಂದ್ರೆ ಏನ್ ಕ್ಯಾಶ್ ಬಂತು ಅದು ನಂಗೆ ತಲುಪಿಸಿಲ್ಲ, ನಿಮ್ಮ ಕಸ್ಟಮರ್ ಮೋಸ ಮಾಡಿದ್ದಾರೆ, ನಿಮ್ಮ ಮ್ಯಾನೇಜರ್ ಮೋಸ ಮಾಡಿದ್ದಾರೆ ಅಂತ ಅವ್ರು ಹೇಳ್ತಾ ಇದಾರೆ. ಅವರು ರಮ್ಯಾ ಮೋಸ ಮಾಡಿದ್ದಾರೆ, ಕ್ಯಾಶ್ ನನಗೆ ಬಂದಿಲ್ಲ. ನೀವೇನ್ ಕೊಟ್ಟಿದ್ರಿ ನನಗೆ ಫೋನ್ ಪೇ ಮಾಡಿದ್ರೆ, ಏನ್ ನಮ್ಗೆ ಕೊಟ್ಟಿದ್ರಿ ಫೋನ್ ಪೇ ಅದು ಬಂದಿದೆ, ನಾನು ಕೊಡ್ತೀನಿ, ನಂದು ಅಮೌಂಟ್ ಚೀಸ್ ಆಗಿದೆ, ನಾನು ಬಿಡುಗಡೆ ಮಾಡ್ತೀನಿ, ನಾನೀಗ ಬಿಡುಗಡೆ ಮಾಡ್ತೀನಿ, ನೀವು ಬನ್ನಿ, ನನ್ನ ಅಮೌಂಟ್ ಚೀಸ್ ಆಗಿದೆ ಹೇಳ್ತಾ ಇದಾರೆ. ಈಗ ಅವ್ರಿಬ್ರು ಕೂಡಿಸಿದ್ರೆ ನ್ಯಾಯ ಗೊತ್ತಾಗೋದು, ಸುಮ್ಮನೆ ಅರೆಸ್ಟ್ ಮಾಡಿದ್ರೆ ಬರುತ್ತೆ. ಅವ್ರಿಬ್ರು ಕೂಡಿಸಿ ಏನಾಗಿದೆ ಗೊತ್ತಾಗ್ಬಿಡುತ್ತಲ್ಲ, ಯಾರು ತಿಂದಿದ್ರೆ ಗೊತ್ತಾಗುತ್ತಲ್ಲ, ಅಷ್ಟೇ ಸರ್. ವಂಶಜಯ ಆಸ್ಪತ್ರೆಯಲ್ಲಿ ಪಿಐಸಿಯು ಸಂಕೀರ್ಣವಾದ ಮಕ್ಕಳ ಪ್ರಕರಣಗಳನ್ನು ಸಹಾನುಭೂತಿ ಮತ್ತು ಪರಿಣಿತಿಯೊಂದಿಗೆ ಕಾರ್ಯನಿರ್ವಹಿಸಲು ಸಜ್ಜುಗೊಂಡಿದೆ. ನಿಮ್ಮ ಮಗುವು ಉನ್ನತ ಮಟ್ಟದ ಆರೈಕೆಯನ್ನ ಪಡೆಯುತ್ತದೆ ಎಂದು ನಾವು ಖಚಿತಪಡಿಸುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 ಅಥವಾ 9141066685. ಈಗ ಅದೊಂದು ಗೊತ್ತು ಸರ್. ಇಲ್ಲಿ ಇನ್ನೊಂದು ಬ್ರಾಂಚ್ ರೆಡಿ ಆಗಿದೆ, ಕಾರಂಜಿ ಕಟ್ಟೆ 4ನೇ ಕ್ರಾಸ್ ಅಲ್ಲಿ ಒಂದು ಕಾಮಧೇನು ಅಂತ ಸೇಮ್ 10 ಕೆಜಿ ಅಗರಬತ್ತಿ ಕೊಡಿ, 10 ಕೆಜಿ ಅಗರಬತ್ತಿ ಕೊಡ್ತೀವಿ, 10,000 ಕಟ್ಟಿ 4,000 ಸ್ಯಾಲರಿ ಕೊಡ್ತೀವಿ, 20 ಕೆಜಿ ಕೊಡ್ತೀವಿ. ಸೇಮ್ ಇದೇ ಡಾಕ್ಯುಮೆಂಟ್, ಇದೇ ಸ್ಕೀಮೆ, ಹೆಸರು ಚೇಂಜ್ ಅಷ್ಟೇ, ಕಾಮಧೇನು ಅಂತ ಮಾಡ್ಕೊಂಡಿದ್ದಾರೆ. ಅದೆಲ್ಲ ರೆಡಿ ಮಾಡಿದ್ದಾರೆ, ಅದೆಲ್ಲ ಕೆಲವೊಂದು ಜಾಗದಲ್ಲಿ ಹೋಗಿದೆ, ಬಟ್ ಆಫೀಸ್ ಮುಚ್ಚಾಕಿದ್ದಾರೆ. ನಿಖರವಾಗಿ ನಮ್ಗೆ ಗೊತ್ತಿಲ್ಲ. ರಮ್ಯಾನೇ ಅಂತ ಕೆಲವು ಜನ ಹೇಳ್ತಾ ಇದಾರೆ, ರಮ್ಯಾನೇ ಮಾಡಿದ್ರೆ ಹೇಳ್ತಾರೆ. ಇವಾಗ ರಮ್ಯಾದು ಬಹಳ ಮೈಂಡ್ ಸರ್, ಇದು ರಮ್ಯಾದು ತುಂಬಾ ಮೈಂಡ್ ಇದೆ. ದೆಬ್ಬನಹಳ್ಳಿಯಲ್ಲಿ ತಂಗಿನೇ ಇರೋದು, ದೆಬ್ಬನಹಳ್ಳಿ ಇವ್ರ ತಂಗಿನೇ, ಇಲ್ಲಿ ಮ್ಯಾನೇಜರ್ ಅವರೇ. ಇವ್ರೇನ್ ಗೊತ್ತೇನು ಸರ್, ರಮ್ಯಾ ಬಂದು ಕ್ಲೀನ್ ಆಗಿ ಕೂತ್ಕೊಂಡ್ ಬಿಟ್ಟಿದ್ರೆ ಸಾಕಾಯ್ತು, ಅವ್ರು ನಾವು ನಂಬ್ತಾ ಇದ್ವಿ. ದುಡ್ಡು ಕೊಡ್ಬೇಕಾದ್ರೆ ಪ್ರತಿಯೊಂದು ಇಲಾಖೆಗೂ ಟಚ್ ಮಾಡಿದಾಳೆ ಸರ್. ತರಕಾರಿ ಮಾರೋದ ಇಡ್ತು, ಈ ದೊಡ್ಡ ಆಫೀಸರು ದುಡ್ಡು ಹಾಕಿದ್ದಾರೆ, ಲಕ್ಷಗಳು ಹಾಕಿದ್ದಾರೆ. 30 ಲಕ್ಷ ಹಾಕಿರೋ ಸುಮಾರು ಜನ ಇದ್ದಾರೆ. ಲಾಯರ್ಸ್ ಹಾಕಿದ್ದಾರೆ, ಪೊಲೀಸರು ಹಾಕಿದ್ದಾರೆ. ಪೊಲೀಸರು ಹಾಕಿದ್ದಾರೆ ಬೇಡ ಅಂತ ನಾವು ಒಬ್ರು ಹಾಕಿರೋದು, ಲಾಯರ್ಸ್ ಹಾಕಿದ್ದಾರೆ. ಇದು ಕಮ್ಮಿ ದುಡ್ಡು, ಇಡೀ ಪಾಲ್ಸಲ್ಲಿ 1/4% ದುಡ್ಡು ಅಲ್ಲಿಗೆ ಹೋಗಿದೆ. ನಿಜವಾಗ್ಲು ಇದು 100% ನಿಜ. ಬಟ್ ಯಾರು ಕೆಲವು ಜನ ಹೊರಗಡೆ ಬರ್ತಲ್ಲ, ಡಾಟಾದಲ್ಲೆಲ್ಲ ಎಂಟ್ರಿ ಇದೆ, ಯಾರು ದುಡ್ಡು ಹಾಕಿದ್ದಾರೆ ಅಂತಿದೆ. ದೊಡ್ಡ ಲಾಯರ್ಸ್ ಹಾಕಿದ್ದಾರೆ, ಡಾಕ್ಟರ್ಸ್ ಹಾಕಿದ್ದಾರೆ, ಪ್ರತಿಯೊಬ್ಬರು ಟಚ್ ಮಾಡಿದಾಳೆ ರಮ್ಯಾ. ಫುಲ್ ಹುಷಾರ ಹುಡುಗಿ. ಆ ಹುಡುಗಿ ಏನಿಲ್ಲ, ಈಗ ಆ ಹುಡುಗಿ ಹತ್ರ ಮೋಸ ಇಲ್ಲ. ನನ್ನ ಹತ್ರ ನಂದು ವರ್ಜನ್ ಆಗಿದ್ದೀನಂದ್ರೆ ಆಫೀಸ್ ಯಾಕೆ ಮುಕ್ಳು ಮಾಡ್ಬೇಕಾಯ್ತು, ಸ್ವಿಚ್ ಆಫ್ ಮಾಡ್ಬಿಟ್ಟು ಅವ್ರಿಗೆ ಯಾಕೆ ಹೋಗ್ಬೇಕಾಯ್ತು? ಮನೆ ನಿಂದೆ ಮನೆ, ಹೋಟ್ಲ್ ಇದೆ, ಅದು ಕ್ಲೀನ್ ಆಗಿ ಕೂತ್ಕೊಬಿಟ್ಟು ನೋಡಪ್ಪ ನಂದಿದೆ, ಈ ತರ ಮಾಡಿದ್ದೀನಿ, ನನ್ನ ಮ್ಯಾನೇಜರ್ ನಾನು ಸಂಬಳ ಮಾಡ್ತಾ ಇದ್ದೀನಿ ಅಂದ್ಕೊಂಡ್ಬಿಟ್ಟು ಮುಗಿದೋಯ್ತು. ಮತ್ತೆ ಇನ್ನೊಂದು ಪ್ರಾಬ್ಲಮ್ ಮಾಡಿದ್ದಾರೆ ಅವರು. ಲಾಸ್ಟ್ ಅಲ್ಲಿ 4 days ಕ್ಲೋಸ್ ಮಾಡಿದ್ಮೇಲೆ ಅವ್ನು ಕರ್ಕೊಂಡೋಗಿ ಮನೇಲಿ ಕೆಲಸ ಮಾಡಿಸ್ಕೊಂಡಿದ್ದಾಳೆ. ಅದೊಂದು ತಪ್ಪಿದೆ ಅವ್ರದ್ದು. ತಪ್ಪು ಏನ್ ಗೊತ್ತಾ, ಯಾವತ್ತೂ ಅಷ್ಟೇ ಆಫೀಸ್ ಕ್ಲೋಸ್ ಮಾಡ್ಬಿಟ್ಟು ಅದು ದಾಖಲೆ ಇದೆ, ನಾನು ದಾಖಲೆ ಬೇಕಾದ್ರೆ ನಿಮ್ಗೆ ಕೊಡ್ತೀನಿ. ಯಾಕಂದ್ರೆ ಅವ್ರು ವರ್ಕ್ ಮಾಡೋ 4 ದಿವಸ ಕೆಲಸ ಮಾಡಿದ್ದಾರೆ. ಆಂಜಿ ಯಾರಾದ್ರು ಇದ್ದಾರೆ ಹೆಣ್ಮಕ್ಳು ಒಂದು 5 ಜನ, ಆಫೀಸ್ ಮನೆ ಕರ್ಕೊಂಡೋಗಿ ಮನೆ ಕ್ಲೋಸ್ ಮಾಡ್ಕೊಂಡು ಒಳಗಡೆ ಕೆಲಸ ಮಾಡಿದ್ದಾರೆ. ಅದ್ಯಾಕೆ ಮಾಡ್ಬೇಕಾಗಿತ್ತು? ಅವ್ರಿಗೆ ಒರಿಜಿನಲ್ ಅಂದ್ರೆ ಅಲ್ಲಿ ಯಾಕೆ ಮಾಡ್ಬೇಕು? ಅವ್ರು ಕ್ಲೀನ್ ಆಗಿ ಆಫೀಸಲ್ಲೇ ಮಾಡ್ಬೇಕಲ್ವಾ? ಆಫೀಸ್ ಕ್ಲೋಸ್ ಮಾಡಿದ್ಮೇಲೆ ಹೋಗಿ ಅಲ್ಲಿ ತಗೊಂಡು ಯಾಕೆ ಮಾಡ್ಬೇಕಾಯ್ತು? ಇದು ದೊಡ್ಡ ಜಾಲ ಸರ್, ಇದು ದೊಡ್ಡ ಜಾಲ ಇದೆ. ಇದು ಕ್ಲೀನ್ ಆಗಿ ಎನ್ಕ್ವೈರಿ ಆಗ್ಬೇಕಂದ್ರೆ ಈ ಸ್ವಲ್ಪ ದೊಡ್ಡದಾಗೆ ಮಾಡ್ಬೇಕು, ಚಿಕ್ಕದಾಗಿ ಮಾಡಿದ್ರೆ ಆಗಲ್ಲ, ಪ್ರಯೋಜನ ಆಗಲ್ಲ. ಸುಮ್ನೆ ಎಲ್ಲಾ ಕೇಸಂಗೆ ಸುಮ್ನೆ ಎನ್ಕ್ವೈರಿ ಮಾಡಿರೋದಲ್ಲ. ಇದು ಬಡವರಿಗೆ ನ್ಯಾಯ ಸಿಗ್ಬೇಕಂದ್ರೆ ಇದು ಸ್ವಲ್ಪ ಕ್ಲೀನ್ ಆಗಿ ಎನ್ಕ್ವೈರಿ ಮಾಡಿದ್ರೆ ಆಟೋಮೆಟಿಕ್ ಬರುತ್ತೆ ಸರ್. ದುಡ್ಡಿದೆ, ದುಡ್ಡು ಎತ್ತಗೋಗಿರಲ್ಲ, ಏನೋ ಸ್ವಲ್ಪ ಅಮೌಂಟ್ ಪಕ್ವಾಗಿರ್ಬೋದು ಅಷ್ಟೇ. ಇದೆಲ್ಲ ಒಂದ್ ಕಡೆ ಶೇಖರಣೆ ಆಗಿರುತ್ತೆ. ಎಲ್ಲೆಲ್ಲ ಮನೆ ಕಟ್ಟಿದ್ದಾಳೆ, ಸೈಡ್ ತಗೊಂಡಿದ್ದಾರೆ ಎಲ್ಲ ಹೇಳ್ತಾ ಇದಾರೆ, ಬಟ್ ನಾವೇನ್ ನೋಡಿಲ್ಲ, ಸುಮ್ನೆ ಮಾತಾಡ್ಸ ಅಷ್ಟೇ. ಬಟ್ ದುಡ್ಡಂತೂ ಹೋಗಿದೆ, ಇದು ನಮ್ಗೆ ಕನ್ಫರ್ಮ್ ಇದೆ. ಕೆಲಸ ಮಾಡೋದು ಕನ್ಫರ್ಮ್ ಇದೆ. ಕ್ಲೋಸ್ ಮಾಡಿದ್ಮೇಲೆ ಹೋಗಿ ಮನೆ ಕರ್ಕೊಂಡು ಹೋಗಿ ಕೆಲಸ ಮಾಡಿಸ್ಕೊಂಡಿದ್ದಾರೆ, ಅದಿದೆ. ಯಾಕಂದ್ರೆ ಒಂದು ಅಲ್ಲಿ ವರ್ಕರ್ ಮಾಡೋ ಹೇಳ್ತಾರೆ, ನಾವು ಹೋಗಿ ಮಾಡಿದ್ದೀವಿ ಅಂತ, ಅಲ್ಲಿ ಮಾಡೋಕೆ ವರ್ಕರ್ಸ್ ಇದೆ, ಅದು ವಿತ್ ಪ್ರೂಫ್ ಕೊಡ್ತೀನಿ ನಾನು ನಿಮ್ಗೆ.